ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಇಲ್ಲಿರುವ ಭೂವರಾಹ ಸ್ವಾಮಿಯ ನುಡಿಯಿಂದಲೇ ಪರಿಹಾರವಾಗುತ್ತದೆ. ನೊಂದು ಬಂದವರು ತಲೆಬಾಗಿ ಸ್ವಾಮಿ ನುಡಿಯನ್ನು ಸ್ವೀಕರಿಸಿದರೆ ಬೆಟ್ಟದಂತ ಕಷ್ಟವು ಕರಗಿ ನೀರಾಗುತ್ತದೆ. ಅದೆಷ್ಟೋ ಜನರ ಪರಿಹಾರವಾಗದ ಜಟಿಲ ಸಮಸ್ಯೆಗಳು ಇಲ್ಲಿ ಪರಿಹಾರವಾಗಿದೆ. ಇದು ಅಂತಿಂತ ಕ್ಷೇತ್ರವಲ್ಲ. ಸ್ವಾಮಿ ಕೊಡುವ ನುಡಿಯೇ ಇಲ್ಲಿ ಕಲ್ಪವೃಕ್ಷವಿದ್ದಂತೆ. ಸ್ವಾಮಿ ಕೊಡುವ ನುಡಿಯೇ ನಿಮ್ಮ ಭವ ಕಷ್ಟಗಳನ್ನು ಪರಿಹರಿಸುತ್ತೆ. ಇಲ್ಲಿಗೆ ಬಂದು ಈಗಾಗಲೇ ಒಳಿತನ್ನು ಕಂಡಿರುವವರ, ಒಳಿತನ್ನು ಕಾಣುತ್ತಿರುವವರ ಅದೆಷ್ಟೋ ಭಕ್ತರ ಮಾತು ಇದು. ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಭಟ್ಕಳ ತಾಲೂಕಿನ ಅರುಕ್ಕಿ ಗ್ರಾಮದ ಸಂಹಳ್ಳಿ ಕ್ಷೇತ್ರ ಶ್ರೀ ಭೂವರಾಹ ಸ್ವಾಮಿಯ ಮಹಿಮೆಯ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಬಿತ್ತರಿಸಿದ್ದೆವು. ಈ ಬಾರಿ ಸಂಪಳ್ಳಿಯ ಭೂವರಾಹ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ಕ್ಷೇತ್ರಪಾಲೇಶ್ವರ ದೇವರು ಮಾರುತಿ ತಿಮ್ಮಪ್ಪ ಶೆಟ್ಟಿಯವರ ಮೇಲೆ ಆವಾಹನೆಯಾಗಿ ನುಡಿಯನ್ನು ನೀಡಿದ್ದಾನೆ. ಸತ್ಯ ಅನ್ಯಾಯ ಏನು ಇಡೀ ಜಗತ್ತಿಗೆ ತಿಳಿಬೇಕು. ಅದನ್ನು ಸತ್ಯ ತೀರ್ಮಾನ ಕೊಡಿ. ನೀವು ಕಡಿಬೇಕಲ್ಲ. ಹಿಂದೆ ಕಡೆ ಕುಟುಂಬದಲ್ಲಿ ಹೋಗಿ ಅವನ ಕಷ್ಟ ಕಾರ್ಪಣ್ಯವನ್ನು ನಿವಾರಣೆ ಮಾಡಿ ಎಲ್ಲವನ್ನು ನೋಡಿ ಸಾಕಾಗಿ ಹೋಗಿದೆಯೋ. ನಾನು ಕೊಟ್ಟ ಮಾತಿನಂತೆ ಭಯಕಡೆ ನಡೆಯಲಿಲ್ಲ. ಕೇವಲವಾಗಿ ನನ್ನೊಂದು ಹೆಗ್ಗಡೆ ಮಾತ್ರ ಬ್ರಹ್ಮಚರ್ಯ ವ್ರತದಿಂದ ಪಾಲಿಸಿದ್ದಾನೆ. ಈಗನ ಹೆಗ್ಗಡೆ ಈಚತನ ಈಚವರ್ತನೆ ನಾನಾ ರೀತಿ ಕಷ್ಟದಿಂದ ನೋಡುತ್ತಾ ಇದ್ದಾನೆ. ಎಷ್ಟೋ ಬಾರಿಯಲ್ಲಿ ಆ ಕುಟುಂಬ ತೆಗೆಯಬೇಕು ಅಂತ ನಾನು ಸತ ಪ್ರಯತ್ನದಲ್ಲಿದ್ದರೂ ಅಸಹಾಯಕನಾಗಿ ಹೋಗಿದ್ದೇನಪ್ಪ. ಯಾವ ಕುಟುಂಬವಾದರೂ ಹೋಗಿ ಇಂಥ ಕ್ಷಣದಲ್ಲಿ ಆ ಕುಟುಂಬಕ್ಕೆ ನಾನು ಏನು ತೀರ್ಮಾನ ಕೊಡುತ್ತೇನೋ ಅದೇ ತೀರ್ಮಾನದಂತೆ ಇದ್ದರೆ ಎಲ್ಲವೂ ಹೆಗ್ಗಡೆ ನಾನು ಹೊರಡುವ ಸಂದರ್ಭ ಹತ್ತಿರದಲ್ಲಿ ಇದೆಯೋ. ಹೆಗ್ಗಡೆ ಏನು ಮಾಡಿದೆಯೋ ನೀನು ನನ್ನ ಸನ್ನಿಧಾನಕ್ಕೆ? ತಂತ್ರತನ ನಾನಾ ರೀತಿಯಲ್ಲಿ ಮಾಡಿ ಏನೊಂದು ನಿನ್ನ ಕಾರ್ಯಕ್ರಮ ನಡೆಯುತ್ತಾ ಇದೆಯೋ. ನಿನ್ನ
ನಿನ್ನ ಕುಟುಂಬದ ತುತ್ತು ತಿಂದವನು ಈ ಹೆಗ್ಗಡೆ ನನಗೆ ಈಗ ವಿಷ ಉಣ್ಣಿಸಿದ್ಯಲ್ಲ ಹೆಗ್ಗಡೆ. ನಾನು ಅಣ್ಣಪ್ಪನು ಗಣಮಣಿಯೋ ಭೂತನು. ನಿನ್ನ ತೀರ್ಮಾನ ನಾನು ಕಡಬಲ್ಲಿಯೋ. ನನ್ನಣ್ಣನನ್ನು ಕರೆದುಕೊಂಡು ಹೊರಡುತ್ತೇನು. ನಾನು ಎಂದಿಗೂ ಹೇಳಿದೆ ಬರುವನಲ್ಲ, ನಿನ್ನ ಕುಟುಂಬಕ್ಕೆ ತಿಳಿಸಿ ನಾನು ಬರುತ್ತೇನೆ ಅಂತ. ಇವತ್ತು ಹೇಳುತ್ತಾ ಇದ್ದೇನೆ, ಕೇಳು ಹೆಗ್ಗಡೆ. ನನ್ನ ಗಮನ ಇರುವುದು ನನ್ನ ದೇವನು ದೇವತೆಗಳೇ. ನಿನ್ನ ಸ್ಥಳದಲ್ಲಿ ಈಗ ಇದ್ದು ಕೆಲಸ ಮಾಡುತ್ತೀರೋ ಅಂತ ತಿಳಿದಿದ್ದೆ ಹೆಗ್ಗಡೆ. ನಾನು ನಿನ್ನ ಕ್ಷೇತ್ರದಲ್ಲಿ ಇಲ್ಲೋ ಮೇಲು ಮಾರ್ಗದಲ್ಲಿ ನಿಂತು ಅಸಹಾಯಕನಾಗಿ ನಿಂತಿದ್ದೇನೆ ಹೆಗ್ಗಡೆ. ಸತ್ಯ ಧರ್ಮದಲ್ಲಿ ನಡೆದಲ್ಲಿ ನಾನು ಅಂತ ನಿನ್ನಲ್ಲಿ ಹೇಳಲಿಲ್ಲವೋ? ಏಕೆ ಇಂಥ ಒಂದು ಅನ್ಯಾಯ ನೀನು ಮಾಡಿ ನಿನ್ನ ಕುಟುಂಬವನ್ನೇ ನೀನು ತೆಗೆದುಕೊಳ್ಳುತ್ತಾ ಇದ್ದೀಯಲ್ಲೋ? ನಿನಗೆ ಕೊನೆಯದಾಗಿ ನಾನು ಹೇಳುತ್ತೇನೆ ಕೇಳೋ. ಇಷ್ಟರ ತನಕದಲ್ಲಿ ನೀನು ನನ್ನ ಹಣವನ್ನು ತಿಂದಿದ್ದೀಯೋ ಸಾಕು. ಇನ್ನು ಮುಂದೆ ಬೇಡಪ್ಪ. ಅಲ್ಲಿ ಬಂದ ಇಷ್ಟರಲ್ಲಿ ನೀನು ಯಾವ ನ್ಯಾಯ ಕೊಡುವನೇ? ನೀನು ನಿನ್ನಲ್ಲಿ ಸಾಧ್ಯವಂತೆ. ನಾನು ಇಲ್ಲಿದ್ದಾಗ ಮಾಡಲು ಸಾಧ್ಯ, ನಿನ್ನಲ್ಲಿ ಸಾಧ್ಯವಿಲ್ಲಂತೆ. ನನ್ನಣ್ಣನ ನುಡಿಯನ್ನ ನೀನು ಕಿವಿಯಾರ ಕೇಳಿಸಿಕೋಪ್ಪ. ಅಣ್ಣನಲ್ಲಿ ಹೇಳುತ್ತೇನೆ ನಾನು. ಓ ಕೇಳಿಕೋ ಹೆಗ್ಗಡೆ, ಕೇಳಿಕೋ ಹೆಗ್ಗಡೆ. ನೂರ ಒಂದನೇ ಕಾಲ ಭೈರವನವನು, ಕಾಲ ನಿರ್ಣಾಯಕನವನು. ಯಾವ ದಿನದಲ್ಲಿ ನನ್ನ ಕುಟುಂಬಕ್ಕೆ ನೀನು ಕಷ್ಟ ಕೊಟ್ಟಿದ್ದೀಯೋ ಅದೇ ದಿನದಿಂದ ನಾನು ಇಂದಿಗೆ 9 ತಿಂಗಳ ತನಕ ಕಾದಿ ಸೋತಿದ್ದೇನೆ. ನನ್ನ ತಂಗಿಯರಲ್ಲಿ ಏನು ಕಷ್ಟ ಕೊಟ್ಟಿದ್ದೀಯ ನೀನು? ನಿನ್ನ ಇಡುವನೇ ನಾನು. ನನ್ನ ಶಕ್ತಿಯನ್ನ ಕಣ್ತುಂಬಿಕೋ ನೀನು. ನನ್ನ 101 ರೂಪವನ್ನು ಹೆಗ್ಗಡೆ ನೀನು ಕಣ್ಣು ತುಂಬಿಕೋ. ಕಣ್ಣು ತುಂಬಿಕೋ, ಕಣ್ಣು ತುಂಬಿಕೋ. ಸತ್ಯರಲ್ಲಿ ನಾನು ಸತ್ಯವು, ಅನ್ಯಾಯವಂತರಲ್ಲಿ ಕತ್ತರಿಸುವವನು ನಾನು. ನನ್ನ ಶಬ್ದ, ನನ್ನ ವಿಚಾರ ನೀನು ತಿಳಿದಿದ್ದೀಯ ಹೆಗ್ಗಡೆ. ಏನಯ್ಯ ನೀನು ಮಾಡುವ ಕೆಲಸ? ಏನಯ್ಯ ಏನಯ್ಯ? ನನ್ನ ಪೀಠದಿಂದ ನಾನು ಹೇಳುತ್ತಾ ಇದ್ದೇನೆ, ಕೇಳಯ್ಯ ನೀನು. ನನ್ನ ರೂಪವನ್ನ ಒಂದು ಬಾರಿ ನೀನು ಕಣ್ಣು ತುಂಬಿಕೋ. ಅಷ್ಟು ಮಾಡಿದರೆ ಸಾಕಲ್ಲವೇ? ಹೊರಡುವ ಅವಧಿಯನ್ನು ನಿನಗೆ ನಾನು ಕೊಡಬಲ್ಲೆ ನೋಡಪ್ಪ. ಕೇವಲ 36 ಗಂಟೆ ಕಾಲದ ಅವಧಿಯನ್ನು ನಿನಗೆ ನಾನು ಕೊಟ್ಟಿದ್ದೀನಿ. ಕಣ್ಣು ತುಂಬಿಕೋ ನೀನು. ಏನು ನಿನಗೆ ಏನು ಪ್ರಗಾರ ಬಂದಿತ್ತೋ ಹೆಗ್ಗಡೆ? ಯಾಕೆ ಹೀಗೆ ಮಾಡಿದ್ದೀಯ ನೀನು? ಏನು ಅನ್ಯಾಯ ಮಾಡುತ್ತಾ ಇದ್ದೀಯ? ಎಷ್ಟು ಜನರನ್ನ ಬಲಿ ತೆಗೆದುಕೊಂಡಿದ್ದೀಯೋ? ನಾನು ಇಂದು ಏನು ಯಾವ ಹೆಣ್ಣಿನ ಕಣ್ಣಿನಲ್ಲಿ ನೀರು ಬಂದರೂ ಆ
ಕುಟುಂಬವನ್ನೇ ನಾನು ಹಿಡಿದಿದ್ದವನು. ಸಾವಿರಾರು ಬಲಿ ತೆಗೆದುಕೊಂಡು ಕ್ಷೇತ್ರದಲ್ಲಿ ನೀನು ನಿಲ್ಲುವುದೇ ಸಾಧ್ಯ ಇಲ್ಲಲ್ಲವೋ, ಸಾಧ್ಯ ಇಲ್ಲಲ್ಲವೋ. ನಿನ್ನ ಕುಟುಂಬಕ್ಕೆ ನೋವಾದರೆ ಹೇಗೆ, ನನ್ನ ಕುಟುಂಬಕ್ಕೂ ನೋವಾದರೂ ಹಾಗೆ. ನಾನೇ ನನ್ನ ಕುಟುಂಬದ ಯಜಮಾನ. ನನ್ನ ಅವಧಿಗಳು ಮುಗಿತಾ ಬಂದಿದೆ. ಈಗ ನನಗೆ ವಯಸ್ಸು 7 ಲಕ್ಷ ವರ್ಷ ಆಯುಷ್ಯ. ಎಲ್ಲವನ್ನು ಒಳ್ಳೆಯರಲ್ಲಿ ಆಯುಷ್ಯ ಕೊಡಬಲ್ಲ, ಕೆಟ್ಟವರನ್ನು ನುಂಗಬಲ್ಲ ನಾನು. ನಿನ್ನ ನುಂಗುತ್ತೇನೆ ನಾನು, ನಿನ್ನ ಇಡಲಾರೆ ನಾನು. ನಿನ್ನ ಧೈರ್ಯ ಇದ್ದರೆ ನನ್ನಲ್ಲಿ ಬಾರು ನೀನು. ಬರಲು ಆಗಲಾರೆ ನಿನ್ನಲ್ಲಿ. ನೀನು ಎಲ್ಲೂ ಬರುತ್ತೀಯೋ ತುಂಡು ತುಂಡು ಮಾಡುತ್ತೇನೆ. ನೆನಪಿಟ್ಟುಕೋ ನೀನು. ನಿನ್ನ ಧರ್ಮ ದೇವತೆ ನಿನ್ನ ಅಣ್ಣಪ್ಪ ನನ್ನ ಬುಡಕ್ಕೆ ಬರುತ್ತಾ ಇದ್ದಾರೆ. ಅಲ್ಲಿ ಇಲ್ಲವೋ? ಏಕೆ ನೀನು ಹೇಳಿವೆ ನಿನ್ನ ಹೊಲಸು ಬಾಯಿಂದು? ಧರ್ಮದ ಬೀಡಲ್ಲವದು, ನೀಚ ನಿನ್ನ ನೀಚ ಬೀಡು. ಎಚ್ಚರಿಕೆ ವಹಿಸಿಕೋ. ಇಂದಿನಿಂದ ಏನಾಗಬಹುದು ನನ್ನ ಕ್ಷೇತ್ರಪಾಲನ ನುಡಿ. ನೋಡಿಕೋ ಅಪ್ಪ, ನೋಡಿಕೋ ನೋಡಿಕೋ. ಹೀಗೆ ಮಾರುತಿ ತಿಮ್ಮಪ್ಪ ಶೆಟ್ಟಿಯವರು ಸ್ವಾಮಿಯ ನುಡಿಯನ್ನು ನೀಡಿದ್ದಾರೆ. ಹಾಗೆ ಸ್ವಾಮಿಯ ಅಣತಿಯಂತೆ ನುಡಿಯನ್ನು ಶ್ರದ್ಧಾ ಭಕ್ತಿಯಿಂದ ಪಾಲಿಸಿಕೊಂಡು ಬರುತ್ತಿದ್ದಾರೆ.